ಗಿಡ ನೆಟ್ಟು ಪ್ರಕೃತಿ ಉಳಿಸಿ ಬೊಮ್ಮನಹಳ್ಳಿಯಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕರೆ. ಹನುಮಾನ ಮಂದಿರ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಗಿಡಗಳನ್ನು ನೆಡುವುದರ ಜೊತೆಗೆ ಅವುಗಳ ಸಂರಕ್ಷಣೆಯಲ್ಲಿಯೂ ನಮ್ಮೆಲ್ಲರ ಹೊಣೆ ಎಂದ ಶಾಸಕರು. ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಬೊಮ್ಮನಹಳ್ಳಿ ಗ್ರಾಮದ ಹನುಮಾನ್ ಮಂದಿರದಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಂಚೋಳಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಸುನೀಲ್ ಚೌಹಾಣ್, ಜಗನ್ನಾಥ ಕೊರಳಿ, ವೀರೇಶ ಎಂಪಲ್ಲಳ್ಳಿ, ಅಶೋಕ ಮಗದಂಪುರ, ರವಿ ಉಸುಬಾಯಿ, ನಾರಾಯಣ ನಾಟಿಕರ್, ಕೆಎಂ ಬಾರಿ, ಜಗನ್ನಾಥ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು, ಅರಣ್ಯ ಇಲಾಖೆಯು ಸಸಿ ವಿತರಣೆ ಹಾಗೂ ನೆಡುವ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ. ಗಿಡಮರಗಳನ್ನು ನೆಡುವುದರಿಂದ ಪರಿಸರ ಸಂರಕ್ಷಣೆಯಾಗುವುದರ ಜೊತೆಗೆ ಮಳೆ ಪ್ರಮಾಣ ಹೆಚ್ಚಿಕೊಳ್ಳಲು ಸಹಕಾರಿಯಾಗುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿಯೇ ಚಿಂಚೋಳಿ ತಾಲೂಕು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ತಾಲೂಕಾಗಿದ್ದು, ತನ್ನ ನೈಸರ್ಗಿಕ ಸೌಂದರ್ಯದಿಂದ ಮಲೆನಾಡು ಚಿಂಚೋಳಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ ಎಂದು ತಿಳಿಸಿದರು. ಗಿಡಗಳನ್ನು ನೆಡುವುದು ಮಾತ್ರವಲ್ಲದೆ ಅವುಗಳನ್ನು ಸಂರಕ್ಷಿಸಿ ಪೋಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಗೆ ಕೈಜೋಡಿಸಿದಾಗ ಮಾತ್ರ ಹಸಿರು ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಕರೆ ನೀಡಿದರು. ನಮ್ಮ ಜೊತೆ ವೇದಿಕೆ ಮೇಲೆ ಈ ಭಾಗದ KCFಗಳಾದ ಸುನೀಲ್ ಚೌಹಾಣ್ ಅವರೇ, ಇನ್ನೊಬ್ಬರು RFOಗಳಾದ ಜಗನ್ನಾಥ್ ಅವರೇ, ಇನ್ನೊಬ್ಬರು ಗುಲ್ಬರ್ಗ ಭಾಗದ ಮತ್ತು ನಮ್ಮ ಚಿಂಚೋಳಿ ಭಾಗದ ಹಿರಿಯರು ಅಶೋಕ್ ಮುಗದಂಪುರ್ ಅವರೇ, ಇನ್ನೊಬ್ಬರು ನಮ್ಮ ಹಿರಿಯರು ಈ ಭಾಗದ ಹಿರಿಯರು ಈರಣ್ಣ ನುಡಿ ಅವರೇ, ಇನ್ನೊಬ್ಬರು ನಮ್ಮ ಜಗನ್ನಾಥ್ ಗುತ್ತೇದಾರ್ಜಿ ಅವರೇ, ಇನ್ನೊಬ್ಬರು ನಮ್ಮ ಹಿರಿಯರು ಮಾರ್ಗದರ್ಶಕರು ರವಿ ಹೊಸಬಾವಿ ಅವರೇ, ಇನ್ನೊಬ್ಬರು ಕಾಶಿನಾಥ್ ನಾಟಿಕರ್ಜಿ ಅವರೇ, ಮತ್ತು ಎಲ್ಲ ಈ ಭಾಗದ ಎಲ್ಲ ಹಿರಿಯರೇ, ಗಣ್ಯರೇ, ಮಾಧ್ಯಮ ಸ್ನೇಹಿತರೆ, ಪತ್ರಕರ್ತ ಮಿತ್ರರೇ, ಮತ್ತೆಲ್ಲ ನಮ್ಮ ಹಿರಿಯರೇ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಯುವ ನಾಯಕರು ವೀರೇಶ್ ಅವರು ಮತ್ತು ಎಲ್ಲ ಇಡೀ ತಂಡ, ವೀರೇಶ್ ಮತ್ತು ಅವ್ರ ತಂಡ ಈ ಕಾರ್ಯಕ್ರಮ ಬೇಗ ಮಾಡಬೇಕು, ಒಳ್ಳೆಯದಾಗುತ್ತೆ ಸರ್. ಇದು ತುಂಬ ಹಳೇ ಪುರಾತನ ಗುಡಿ, ಇದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನೀವೊಂದು ಡೇಟ್ ಕೊಡಿ, ನಿಮ್ಮೇ ಮಾಡೋಣ ಅಂತ ಅಂದರು. ನಾನು ಹೇಳಿದ್ದೆ, ನಾನು ಡೇಟ್ ಸ್ವಲ್ಪ ಬ್ಯುಸಿ ಇದ್ದೀನಿ, ನೀವು ಮಾಡಿ. ಇಲ್ಲ ಸರ್, ನೀವು ಬರಲೇಬೇಕು. ಮತ್ತು ನೀವು RFO ಅವರು ನಮ್ಗೆ ತುಂಬ ಕಾರ್ಪೊರೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಇನ್ನೊಂದ್ಸರಿ ನೀವು ಹೇಳಿದ್ರೆ ಅವರು ಇನ್ನೂ ಆಸಕ್ತಿಗಳು ಮಾಡ್ತಾರಂತ ಅಂದರು. ಅವರೆಲ್ಲ ನಾವು ಮಾತಾಡಿದ್ಮೇಲೆ, ಇವ್ರು ಮಾತಾಡಿದ್ಮೇಲೆ ಎಲ್ಲ ಅವರು, ನಾನು ಮಾತಾಡಿದ, ನಾನು ಫೋನ್ ಮಾಡಿದ್ದೆ, ಫೋನ್ ಅವ್ರು ಟಚ್ ಆಗಿದೆ, ರೀಚ್ ಆಗಿಲ್ಲ. ನೆಕ್ಸ್ಟ್ ನೀವು ಅವರೇ ಖುದ್ದಾಗಿ ಆಯ್ತು ಇದು ಕಾರ್ಯಕ್ರಮ ಮಾಡೋಣ, ಒಳ್ಳೇದಾಗುತ್ತೆ ಅಂತ ಅವರು ಕೂಡ ಕೈ ಜೋಡಿಸಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಹೇಳೋ ತಾತ್ಪರ್ಯ ಏನಂದರೆ, ಇಲ್ಲಿ ಒಂದು ವಿಚಾರ ಅಷ್ಟೇ ಇರಬೇಕು. ಒಳ್ಳೆಯ ವಿಚಾರ ಇದ್ದರೆ, ಆ ವಿಚಾರ ಒಳ್ಳೆಯದಿದೆ, ಎಲ್ಲ ಸೇರ್ಕೋತಾರೆ ಆ ಕೆಲಸ ಮಾಡೋಕ್ಕೆ. ಇವರು ಅಂತ ಏನಿರಲ್ಲ. ಮತ್ತು ಇಲ್ಲಿ ಪಕ್ಷ ಗಿಕ್ಷ ಏನು ಬರಲ್ಲ. ಇವಾಗ ನಮ್ಮ RFO ಅವರು ಅಂದರು ಮಳೆ ಕೊರತೆ ಯಾಕೆ ಆಗ್ತಿದೆ ಅಂತ. ಇವಾಗ ನೋಡಿ, ಇಂಡೈರೆಕ್ಟ್ಲಿ ಫಾರೆಸ್ಟ್ ಏರಿಯಾ ಕಮ್ಮಿ ಇದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ, ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ, ಅದಕ್ಕೆ ಮಳೆ ಇಂಡೈರೆಕ್ಟ್ಲಿ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾವು ಇದು ಎಲ್ಲ ಯೋಚನೆ ಮಾಡಬೇಕು. ನಾವು ಫಾರೆಸ್ಟ್ ಉಳಿಸಿದ್ರೆ, ಗಿಡ ಮರ ಪ್ಲಾಂಟೇಶನ್ ಮಾಡಿದ್ರೆ ಮಾತ್ರ ನಮ್ಮ ಫ್ಯೂಚರ್, ನಮ್ಮ ಪೀಳಿಗೆಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಾವು ಬೇರೆ ರೀತಿ ಫಾರೆಸ್ಟ್ಗೆ ಕೆಲವು ಕಡೆ ಕಬ್ಜಾ ಆಗ್ತಿದೆ, ಕೆಲವು ಕಡೆ ಬೇರೆ ಬೇರೆ ರೀತಿ ಆಕ್ರಮಣಗಳಾಗ್ತಾ ಇದೆ. ಅದು ಬಿಟ್ಟು ನಾವು ಫಾರೆಸ್ಟ್ಗೆ ರಕ್ಷಣೆ ಮಾಡಿ ಇಂಥ ಪ್ಲಾಂಟೇಶನ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಮತ್ತು ಪ್ಲಾಂಟೇಶನ್ ಬರೀ ಫೋಟೋಗೋಸ್ಕರ ಹಾಕೋದು ಹೋಗೋದು ಅಷ್ಟೇ ಅಲ್ಲ, ಮೇಂಟೈನು ಮಾಡಬೇಕು. ಮೇಂಟೈನ್ ಮಾಡೋಕ್ಕೆ ನಾವು ಜವಾಬ್ದಾರಿನೂ ತೊಗೋಬೇಕು. ವೀರೇಶ್ ಅವ್ರು ಮತ್ತು ನಮ್ಮ ಟೀಮ್ಗೆ ಹೇಳ್ತಾ ಇದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀನಿ, ಹಾಕಿ ಫೋಟೋ ತೆಗ್ದು ಹೋಗೋದು ಅಷ್ಟೇ ಅಲ್ಲ, ನಾವು ಮೇಂಟೈನ್ ಮಾಡಬೇಕು, ಜವಾಬ್ದಾರಿ ತೊಗೋಬೇಕು. ಒಂದು ಕೆಲಸ, ಒಂದು ಒಳ್ಳೆ ವಿಚಾರ ಮಾಡಿ ನಾವು ಇದು ಕೆಲಸ ಮಾಡಿದ್ದೀವಿ, ಆ ಜವಾಬ್ದಾರಿನೂ ನಾವು ತೊಗೋಬೇಕು, ನಾವು ಉಳಿಸ್ಕೋಬೇಕು. ಇನ್ನು ನೀವು ಹೇಳಬೇಕು 10 ವರ್ಷ ಆದ್ಮೇಲೆ ಬನ್ನಿ ಗಿಡ ಮರ ಎಲ್ಲ ಹಿಂಗಿರುತ್ತೆ, ನಿಮಗೆ ನಾವು ತೋರಿಸ್ತೀವಿ ಅಂತ ನೀವು ಚಾಲೆಂಜ್ ಆಗಿ ತೊಗೊಂಡು ತೋರಿಸ್ಬೇಕಂತ ವಿನಂತಿ ಮಾಡ್ತೀನಿ. ಮತ್ತು ಫಾರೆಸ್ಟ್ ಅವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಗೆ ಗೊತ್ತಿದೆ, ಚಂದ್ರಪಳ್ಳಿಯಲ್ಲಿ ಟೂರಿಸಮ್ ಆ್ಯಕ್ಟಿವಿಟಿ ಶುರುವಾಗಿದೆ. ಟೀಪಾಕ್ ಕೋಲಪಳ್ಳಿನೂ ಅಭಿವೃದ್ಧಿ ಕೆಲಸಗಳಾಗಿದೆ. ಇನ್ನೂ ಬಜೆಟ್ ಇನ್ನೊಂದ್ಸರಿ ಇಟ್ಟಿದ್ದೀವಿ ನಾವು, ಇನ್ನೂ 1 ಕೋಟಿ ಇನ್ನೊಂದ್ಸರಿ ಇಟ್ಟಿದ್ದೀವಿ. 1 ಕೋಟಿ ಎಕ್ಸ್ಟ್ರಾ 1 ಕೋಟಿ ಇಟ್ಟು ಕೆಲಸ ಈಶ್ವರ್ ಖಂಡ್ರೆ ಸಾಹೇಬರು ನಾವು ರಿಕ್ವೆಸ್ಟ್ ಮಾಡಿ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದಾಗ ನಾವು ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಬೆಂಗಳೂರಲ್ಲಿ ವಿಕಾಸವಾದ ಭೇಟಿಯಾಗಿ ಸರ್ ಇದು ಇಡಲೇಬೇಕಂತ ಹೇಳಿದಾಗ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಅದು ಕೂಡ ಕೆಲಸ ಆದಷ್ಟು ಬೇಗ ಅದೇನು ಪ್ಲ್ಯಾನ್ ಮಾಡಿ ಏನೇನು ಮಾಡ್ತೀರಾ ಪ್ಲ್ಯಾನ್ ಮಾಡಬೇಕಿದ್ರೆ ಎಲ್ಲ ಗೊತ್ತಾಗಬೇಕು. ಯಾಕಂದರೆ ಇದು ಚಿಂಚೋಳಿ ನಮ್ಮ ಫಾರೆಸ್ಟ್ನ ಹೃದಯ ಭಾಗ, ನಮ್ಮ ಇಡೀ ಡಿಸ್ಟ್ರಿಕ್ಟಲ್ಲಿ
RF ನೋಡಿದ್ರೆ ಬರೀ ನಮ್ಮ ಚಿಂಚೋಳಿ ಇಲಾಖೆಯಿಂದ ರಸ್ತೆ ಬದಿ ನಡುತೋಪು ಮತ್ತೆ ಬ್ಲಾಕ್ ನಡುತೋಪು ಮಾಡೋಕ್ಕೆಲ್ಲ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಆಲ್ರೆಡಿ ರಸ್ತೆ ಬದಿ ನಡುತೋಪು 9 ಕಿಲೋಮೀಟರ್ ನಾವು ಆಲ್ರೆಡಿ ಮಾಡಿದ್ವಿ ಈಗ. ಮತ್ತೆ ಮಳೆ ಕೊರತೆ ಇರೋದ್ರಿಂದ ಬ್ಲಾಕ್ ನಡುತೋಪುಗಳನ್ನು ಮಾಡೋಕ್ಕೆ ಇನ್ನೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಮತ್ತೆ ರೈತರಿಗೆ ಸಸಿಗಳ ವಿತರಣೆ ಮಾಡೋಕ್ಕೆ ನಮ್ಮಲ್ಲಿ 20,000 ನಮ್ಮ ಚಿಕ್ಕಲಿಂದಳ್ಳಿ ಸಸ್ಯ ಕ್ಷೇತ್ರದಲ್ಲಿ ಸಸಿಗಳು ಕೂಡ ಇದ್ದಾವೆ. ರೈತರಿಗೆ ಬೇಕಾಗುವಂತಹ ಸಾಗವಾನಿ, ಹೆಬ್ಬೇವು, ಮಹಾಗನಿ ಈ ರೀತಿ ವಿವಿಧ ಜಾತಿಯ ಸಸ್ಯಗಳು ನಾವು ರೈತರಿಗೆ ಒಂದು ಕೃಷಿ ಅನ್ನ ಪ್ರೋತ್ಸಾಹ ಯೋಜನೆಯ ಅಡಿಯಲ್ಲಿ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಉತ್ತಮವಾದಂತಹ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಕೂಡ ನಾವು ಚಿಂಚೋಳಿಯಲ್ಲಿ ಎಲ್ಲ ಕೈಗೊಳ್ತಾ ಇದ್ದೀವಿ. ಟ್ರೀ ಪಾರ್ಕ್ ಕೆಲಸಗಳನ್ನು ಕೂಡ ನಾವು ಉತ್ತಮ ರೀತಿಯಿಂದ ಮಾಡಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಮಾನ್ಯ ಶಾಸಕರ ಒಂದು ಸಹಕಾರ ಸಹಯೋಗ ಭಾಳ ಇದೆ. ಯಾಕಂದರೆ ಅವರ ಸಹಕಾರ ಇದ್ದರೆ ನಾವು ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಟ್ರೀ ಪಾರ್ಕ್ ಕೆಲಸ ಆಗಿರ್ಬೋದು, ಮತ್ತು ಟೂರಿಸಂ ಆ್ಯಕ್ಟಿವಿಟಿ ಚಂದ್ರಂಪಳ್ಳಿಯಲ್ಲಿ ಆಗಿರ್ಬೋದು, ಮತ್ತು ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ನಾವು ಜಿಪ್ ಲೈನ್ ಮಾಡೋಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿ ಈ ವರ್ಷ ಮಾಡೋ ಉದ್ದೇಶ ನಾವು ಇಟ್ಕೊಂಡಿದ್ವಿ. ಒಟ್ಟಿನಲ್ಲಿ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಹೇರಳವಾಗಿ ಟೂರಿಸಂ ಆ್ಯಕ್ಟಿವಿಟೀಸ್ ಆಗಬೇಕು. ಮತ್ತು ಚಿಂಚೋಳಿ ತಾಲೂಕು ಒಂದು ಅರಣ್ಯ ಒಂದು ಜಾಸ್ತಿ ಹೊಂದಿರೋದ್ರಿಂದ ಅಟ್ರಾಕ್ಷನ್ ಆಗಿದೆ. ಅಟ್ರಾಕ್ಷನ್ ಒಂದು ಒಳ್ಳೆ ಪಾಯಿಂಟ್ ಆಗಿ ಇದು ಒಂದು ಪ್ರಸಿದ್ಧ ಸ್ಥಳವಾಗಿ ಪ್ರವಾಸಿಗರಿಗೆ ಆಕರ್ಷಣೆ ಮಾಡುವಂಥ ಎಲ್ಲ ಲಕ್ಷಣಗಳು ನಮ್ಮ ಚಿಂಚೋಳಿ ತಾಲೂಕಿಗೆ, ಚಂದ್ರಂಪಳ್ಳಿ, ಗೊಟ್ಟಂಗೊಟ್ಟ, ಮಾಣಿಕ್ಪುರ ಎಲ್ಲ ಈ ಒಂದು ಪ್ರದೇಶಕ್ಕಿದೆ. ಹಾಗಾಗಿ ಅರಣ್ಯ ಇಲಾಖೆಯಿಂದ ಎಲ್ಲ ರೀತಿಯ ಏನು ಸಹಕಾರ ಮಾಡಿ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಸಹಯೋಗದಿಂದ ಉತ್ತಮವಾದಂತಹ ಕೆಲಸಗಳನ್ನು ನಾವು ಮಾಡಲು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮಾತನಾಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನಾಡಿ. ಬೊಮ್ಮನಹಳ್ಳಿ ಹನುಮಾನ್ ಮಂದಿರದ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಅವಿನಾಶ್ ಉಮೇಶ್ ಜಾಧವ್ ಸರ್ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅರಣ್ಯ ಇಲಾಖೆ ACF ಸರ್ ಆದ ಹಿರಿಯ ಅಧಿಕಾರಿಗಳು ಶ್ರೀ ಸುನೀಲ್ ಚೌಹಾಣ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅರಣ್ಯ ಇಲಾಖೆಯ RFO ಸರ್ ಆದ ಶ್ರೀ ಜಗನ್ನಾಥ್ ಕರೋಳಿ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೀರಭದ್ರ ಸರ್ DFO ಅರಣ್ಯ ಇಲಾಖೆ DFO ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನಿತರ ಎಲ್ಲ ರಾಜಕೀಯ ಮುಖಂಡರು ಹಾಗೂ ದೇವಸ್ಥಾನದ ಅವರಿವರು ಎನ್ನದೇ ಅನ್ಯತಾ ಭಾವಿಸಬಾರ್ದು. ದೇವಸ್ಥಾನದ ಎಲ್ಲ ಭಕ್ತರು ಹಾಗೂ ಎಲ್ಲ ರಾಜಕೀಯ ಮುಖಂಡರಿಗೂ ಸ್ವಾಗತವನ್ನು ಕೋರುತ್ತಾ ದೇವಸ್ಥಾನದ ಕಮಿಟಿ ವತಿಯಿಂದ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಸನ್ಮಾನಿಸಬೇಕಾಗಿ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.